ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಬಿಜೆಪಿ ಜೆಡಿಎಸ್ ನ ಮೈತ್ರಿಗೆ ಕಂಟಕವಾಗುತ್ತಾ? ಆ ಆತಂಕ ಜೆಡಿಎಸ್ ನಾಯಕರನ್ನ ಏನಾದ್ರೂ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಇದೀಗ ದೋಸ್ತಿ ಪಕ್ಷಗಳಿಗೆ ಪ್ರಜ್ವಲ್ ಪ್ರಕರಣದಿಂದ ಮುಜುಗರ. ಹೈಕಮಾಂಡ್ ಲೀಡರ್ಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದ ಪ್ರಧಾನಿಗಳೇ ಖುದ್ದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೋಸ್ತಿಗಳಿಗೆ ಮತ್ತೊಂದು ಮೈತ್ರಿ ಅಗ್ನಿ ಪರೀಕ್ಷೆ ಎದುರಾದಂಗೆ ಕಾಣಿಸ್ತಾ ಇದೆ. ಕಾರಣ ಸದ್ಯಕ್ಕೆ ಲೀಕ್ ಆಗಿರೋ ಪೆನ್ ಡ್ರೈವ್ ಪ್ರಕರಣ. ಪರಿಷತ್ ಚುನಾವಣೆ ಸೇರಿದಂತೆ ಮುಂದಕ್ಕೆ ಬರೋ ಇನ್ನೊಂದು 3.5-4 ವರ್ಷ ಬಿಟ್ಟು ಬರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡು ಹೋಗ್ಬೇಕು, ಈ ಮೈತ್ರಿ ಭದ್ರವಾಗಿರ್ಬೇಕು, ಶಾಶ್ವತವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ರು ಜೆಡಿಎಸ್ ನಾಯಕರು. ಬಟ್ ಅದು ಯಾಕೋ ಅರ್ಧಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಆತಂಕ ಜೆಡಿಎಸ್ ನಾಯಕರನ್ನ ಕಾಡ್ತಾ ಇದೆಯಾ ಗೊತ್ತಿಲ್ಲ. ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತಾ ಅನ್ನೋದೇ ಡೌಟ್. ಆ ಪ್ರಶ್ನೆಯಲ್ಲಿ ಇದ್ದಾರೆ ಈಗ. ಜೆಡಿಎಸ್ ಜೊತೆಗೆ ಲೋಕಸಭಾ ಚುನಾವಣೆ ನಂತರವೂ ಈ ಮೈತ್ರಿ ಹೀಗೆ ಮುಂದುವರಿಯುತ್ತಾ? ಮೇ 11ನೇ ತಾರೀಕಿನಂದು ರಾಜ್ಯ ಬಿಜೆಪಿ ನಾಯಕರ ಮಹತ್ವದ ಸಭೆ ಆಗುತ್ತೆ. ರಾಜ್ಯ ಬಿಜೆಪಿ ನಾಯಕರ ಸಭೆಯಲ್ಲಿ ಹೈಕಮಾಂಡ್ ಲೀಡರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಅವ್ರು ಏನು ನಿರ್ಧಾರ ತಗೊಳಕ್ಕಾಗಲ್ಲ, ಎಲ್ಲವೂ ಪವರ್ ಪಾಯಿಂಟ್ ಇರೋದು ಅಲ್ಲಿ. ಸಭೆಯಲ್ಲಿ ಸಂಭಾವ್ಯರ ಆಯ್ಕೆ ಮತ್ತು ಮೈತ್ರಿ ಬಗ್ಗೆ ಚರ್ಚೆಯಾಗುತ್ತೆ. ಪ್ರಜ್ವಲ್ ಪ್ರಕರಣದಿಂದ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತಾ? ಜೆಡಿಎಸ್ಗೆ ಆತಂಕ ಈ ದೋಸ್ತಿಯಲ್ಲಿ ಇಲ್ಲೇ ಮುಗ್ದೋಗ್ಬಿಡುತ್ತೆ, ಫ್ರೆಂಡ್ಶಿಪ್ ಕಟ್ ಆಗ್ಬಿಡುತ್ತೆ ಅನ್ನೋ ಆತಂಕ. ಇದನ್ನ ಹೀಗೆ ಎಲ್ಲ ಕಡೆ ಲೋಕಸಭೆ ಚುನಾವಣೆಯಿಂದ ಆರಂಭ ಮಾಡಿ ಪರಿಷತ್ ಎಲೆಕ್ಷನ್ನು, ಮತ್ತಿನ್ನೊಂದಷ್ಟು ವರ್ಷಗಳ ಕಾಲ ಬಿಟ್ಟು ಬರುವಂತಹ ಅಸೆಂಬ್ಲಿ ಎಲೆಕ್ಷನ್, ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತೆಲ್ಲ ಇದ್ರು. ಬಟ್ ಅದರ ನಡುವೆ ಒಂದು ಬಂದಿದ್ದು ಈ ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣ. ಇದು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟು ಬಿಡುತ್ತಾ ಅನ್ನುವ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲೋ ಮುಜುಗರಕ್ಕೆ ಸಿಗಾಕೋಬಾರ್ದು ಅಂತಲೇ ಅಮಾನತ್ ಮಾಡಿದ್ರು. ಈಗ ಉಚ್ಚಾಟನೆ ಮಾಡ್ತಾರೋ ಅನ್ನೋ ಅನುಮಾನ ಇದೆ. ಅವ್ರ ಕೋರ್ ಕಮಿಟಿ ಸಭೆ ಇದೆ. ನೋಡಿ, ನಾವು ಇನ್ನೂ ಆರೋಪಿ ಯಾರು ಅಂತ ಗೊತ್ತಾಗಿಲ್ಲ, ಆರೋಪ ಸಾಬೀತಾಗಿಲ್ಲ. ಅದಕ್ಕಿಂತ ಮುಂಚೆಯೇ ಅನುಮಾನ ಅಥವಾ ಆರೋಪ ಬಂದವ್ರನ್ನೆಲ್ಲ ಪಕ್ಷದಿಂದ ತೆಗಿಲಿಲ್ವಾ ಅಂತ ಒಂದು ಹೇಳಿಕೆ ಕೊಟ್ಟು ಎಸ್ಕೇಪ್ ಆಗ್ಬೋದು, ಇಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಬೋದು. ಅದಕ್ಕೇನಾದ್ರೂ ಜೆಡಿಎಸ್ ಮುಂದಾಗ್ತಾ ಇದೆಯಾ ಗೊತ್ತಿಲ್ಲ. ಇದರ ನಡುವೆ ಹೈಕಮಾಂಡ್ ಲೀಡರ್ಸ್ ಅವರ ತಲೆಯಲ್ಲಿ ಈ ಮೈತ್ರಿಯ ಬಗ್ಗೆ ಏನ್ ಓಡಾಡ್ತಾ ಇದೆ ಸದ್ಯಕ್ಕೆ? ಇಡೀ ದೇಶದಲ್ಲೇ ಈ ಪ್ರಕರಣ ಚರ್ಚೆ ಆಗ್ತಾ ಇದೆ, ಪೆನ್ ಡ್ರೈವ್ ಪ್ರಕರಣ.